ಆಗಲೇ ನಾವು ಅಂತ ಇದ್ವಿ ಅಜಿತ್ ಪವಾರ್ದು ಏನಾಗುತ್ತೆ ಅಂತ ಏನಿಲ್ಲ, ಮೋಸ್ಟ್ಲಿ ಗೊತ್ತಿಲ್ಲ ಯಾರೇನು ಮಾಡ್ತಾರೆ ಅಂತ. ಮಗಾನೇ ರನ್ ಮಾಡ್ಬೋದು, ಹೆಂಡತಿನೇ ಓಡಿಸ್ಬೋದೇನೋ ಮುಂದಕ್ಕೆ ಪಾರ್ಟಿಯನ್ನು, ಅಥವಾ ತಮ್ಮ ಕಸಿನ್ ಆಗಿರೋಂಥ, ಅಥವಾ ಅಲ್ಲಿ ಛಗನ್ ಭುಜ್ಬಾಲ್ ಇದ್ದಾರೆ, ಪ್ರಫುಲ್ ಪಟೇಲ್ ಇದ್ದಾರೆ, ಎಲ್ಲ ಇದ್ದಾರೆ, ಅವ್ರು ಯಾರು ಮುಂದೆ ಬರ್ಬೋದು, ಒಟ್ಟಿಯಾಗಿ ನಡೆಸ್ಬೋದು. ಅಥವಾ ಎಲ್ಲರೂ NCP ಶರದ್ ಪವಾರ್ ಮತ್ತು NCP ಅಜಿತ್ ಪವಾರ್ AP ಇವರೆರಡು ಮರ್ಜ್ ಆಗ್ಬಿಟ್ಟು ಒಂದು ಪಾರ್ಟಿ ಆಗ್ಬಿಡ್ಬೋದು. ಏನು ಬೇಕಾದ್ರೂ ಆಗ್ಬೋದು ರಾಜಕಾರಣದಲ್ಲಿ, ಹೇಳಲಿಕ್ಕೆ ಬರಲ್ಲ. ವಿ ಕೆನಾಟ್ ಎಕ್ಸಾಕ್ಟ್ಲಿ ಸೇ ಹೀಗೆ ಆಗತ್ತೇನೋ ಅಂತ, ಬಟ್ ಏನೋ ಒಂದು ಆಗತ್ತೆ. ಬಟ್ ಮಹಾರಾಷ್ಟ್ರ ರಾಜಕಾರಣದ ಮೇಲೆ ಏನು ಇಂಪ್ಯಾಕ್ಟ್ ಆಗ್ಬೋದು ಸರ್? ಇದು ಆಗ್ಬೋದು, ಯಾಕಂದ್ರೆ ಈ NCP ಒಟ್ಟಾದ ಮೇಲೆ ಅವರು ಮಹಾಯುತಿಲೇ ಇರ್ತಾರಾ, ಮಹಾಗಠಬಂಧನ್ ಕಡೆಗೆ ಹೋಗ್ತಾರಾ, ಅಥವಾ ಹಾಗೇನಾದ್ರು ಆಗತ್ತಾ, ಸುಪ್ರಿಯಾ ಸುಳೆ ಪಾತ್ರ ಏನಾಗತ್ತಾಗ? ಯಾಕಂದ್ರೆ ಅವ್ರಿಗೆ ಯಾವ್ದಾದ್ರು ಒಂದು ಪಕ್ಷದ ರಕ್ಷಣೆ ಬೇಕು NCPಗೆ. ಈಗ ಇಲ್ದ್ರೆ NCPನ ಮುಳುಗಿಸ್ಬಿಡ್ತಾರೆ ಎಲ್ಲರೂ ಸೇರ್ಕೊಂಡ ಮೇಲೆ. ಹಾಗಾಗಿ ಯಾಕಂದ್ರೆ ಕಾಂಗ್ರೆಸ್ ಇಲ್ಲ, ಕಾಂಗ್ರೆಸ್ ಇಟ್ಸ್ ಆಲ್ಮೋಸ್ಟ್ ಗಾನ್ ಇನ್ ಮಹಾರಾಷ್ಟ್ರ, ಹೆಚ್ಚು ಕಡಿಮೆ ಹೋಗ್ತಾ ಇದೆ. ಇನ್ನಲ್ಲಿ ಉಳ್ಕೊಳ್ಳೋದು ಶಿವಸೇನೆ ಉದ್ಧವ್ದು ಅಥವಾ ಏಕನಾಥ್ ಶಿಂದೆ ಬಣ. ಹಾಗಾಗಿ ಈ ಪಕ್ಷ ಯಾವ್ದಾದ್ರು ಒಂದು ಕಡೆ ರಕ್ಷಣೆ ಪಡಿಬೇಕು, ತಾನೇ ಏಕಾಂಗಿಯಾಗಿ ಉಳ್ಕೊಳ್ಳೋ ಪರಿಸ್ಥಿತಿ ಇಲ್ಲ. ಲೈಕ್ ಜೆ ಡಿ ಎಸ್ ಏಕಾಂಗಿಯಾಗಿ ಉಳ್ಕೊಳ್ಳೋ ಪರಿಸ್ಥಿತಿನಲ್ಲಿ ಇಲ್ಲ ಕರ್ನಾಟಕದಲ್ಲಿ. ಯಾವುದಾದ್ರೂ ಒಂದು ದೊಡ್ಡ ಪಕ್ಷದ ಸಣ್ಣ ರಕ್ಷಣೆಯನ್ನು ಅದು ಪಡ್ಕೊಳ್ಳೋದಿದ್ರೆ ಕಷ್ಟ ಆಗುತ್ತೆ ಅದಕ್ಕೆ ಉಳ್ಕೊಳ್ಳೋದು. ಹಾಗಾಗಿ ಇದಕ್ಕೂ ಅದೇ ಪರಿಸ್ಥಿತಿ ಇದ್ದಂಗಿದೆ ಈಗ ಈ ಥರ ಆದಮೇಲೆ. ಯಾಕಂದರೆ ಶರದ್ ಪವಾರ್ ಅವ್ರಿಗೂ ಆರೋಗ್ಯ, ವಯಸ್ಸು ಎಲ್ಲ ಕೈ ಕೊಟ್ಟಿಲ್ಲ, ಕೊಡ್ಬೋದೇನು, ಎಲ್ಲ ಒಂದೇ ಥರ ಇರೋಕ್ಕಾಗಲ್ಲ ನಾಳೆ ಫ್ಯೂಚರ್ನಲ್ಲಿ. ವಿಲ್ ಹ್ಯಾವ್ ಟು ಸಿ ಏನಾಗುತ್ತೆ ಅಂತ ನೋಡಬೇಕು ರಾಜಕಾರಣದಲ್ಲಿ. BJP ಏನು ಮಾಡುತ್ತೋ ಗೊತ್ತಿಲ್ಲ, ವಿ ವಿಲ್ ಸಿ. ಎಸ್, ಮುಡಾ ಸೈಟ್ ಹಂಚಿಕೆ ಆರೋಪದಲ್ಲಿ ಮುಖ್ಯಮಂತ್ರಿ ಮತ್ತು ಅವರ ಪತ್ನಿ ವಿಚಾರದಲ್ಲಿ ಕೊಟ್ಟಂತಹ ಲೋಕಾಯುಕ್ತ ಬಿ ರಿಪೋರ್ಟ್ನ ನ್ಯಾಯಾಲಯ ಒಪ್ಪಿಕೊಂಡಿದೆ. ಆದರೆ ಉಳಿದ ಆರೋಪಿಗಳ ಮೇಲೆ ತನಿಖೆಯನ್ನು ಮುಂದುವರಿಸಿ ಅಂತಿದೆ. ಅಷ್ಟರ ಮಟ್ಟಿಗೆ ಮುಖ್ಯಮಂತ್ರಿಗಳಿಗೆ ರಿಲ್ಯಾಕ್ಸ್, ಮತ್ತು ಅವರ ಪತ್ನಿ ಪಾರ್ವತಿ ಹಾಗೂ ಇನ್ನೂ ಇಬ್ಬರು ಇದ್ದಂಥ ದೇವರಾಜ್ ಹಾಗೂ ಮಲ್ಲಿಕಾರ್ಜುನ ಸ್ವಾಮಿ ಅವ್ರಿಗೂ ಕೂಡ ರಿಲೀಫ್ ಸಿಗ್ದಂಗಿದೆ. CM ತಪ್ಪು ಮಾಡ್ದಂಗೆ ಕಾಣಿಸ್ತಾ ಇಲ್ಲ, ಅಧಿಕಾರಿಗಳು ಮಾಡ್ದಂಗಿದೆ, ಮುಂದುವರಿಸಿ ಅಂತ ಹೇಳಿದ್ದಾರೆ. ಬಟ್ ಸ್ನೇಹಮಯಿ ಕೃಷ್ಣ ಈ ಅರ್ಜಿ ಹಾಕಿದವರು, ಚಾಲೆಂಜ್ ಮಾಡ್ಕೊಂಡು ಬಂದವರು, ಇಲ್ಲ ನಾವು ರಿಪೋರ್ಟ್ ತೊಗೊಂಡು ಚಾಲೆಂಜ್ ಮಾಡ್ತೀವಿ, ಅವ್ರಿಗೆ ಹಕ್ಕಿದೆ, ಅವ್ರು ಚಾಲೆಂಜನ್ನು ಮಾಡ್ಕೋಬೋದು ಬೇಕಿದ್ರೆ ಹೈಕೋರ್ಟ್ನಲ್ಲಿ. ನಥಿಂಗ್ ಸ್ಟಾಪ್ಸ್ ಹಿಮ್ ಫ್ರಮ್ ಡೂಯಿಂಗ್ ಇಟ್, ಅಷ್ಟು ಮಾತ್ರ ನಿಜ. ಬಟ್ ನಾನು ಇದನ್ನು ಅವತ್ತೊಂದನ್ನು ಹೇಳ್ತಾ ಇದ್ದೆ ಅಂತ ಅನ್ಸತ್ತೆ ನನ್ನ ನೆನಪಿನಲ್ಲಿ. ನನ್ನ ನೆನಪಲ್ಲ, ಇದೆಲ್ಲ ರೆಕಾರ್ಡೆಡ್ ತಾನೆ, ಯಾರೋ ಒಬ್ರು ಪುಟ್ಬಿಟ್ಟು ತೆಕ್ಕೊಂಡು ನೋಡ್ತಾರೆ, ಬಿಡಲ್ಲ. ಇದು CM ಹೆಸರಿನಲ್ಲಿ ರಕ್ಷಣೆ ಪಡೆಯಲು ಅಧಿಕಾರಿಗಳು ಮಾಡಿದ ಕೆಲಸ ಅಂತ ಕಾಣಿಸ್ತಾ ಇದೆ ಅಂತ ನಾನು ಅವತ್ತಿಂದಾನು ಹೇಳ್ಕೊಂಡು ಬರ್ತಿದ್ದೆ ಇದನ್ನ. ಅವರು 1000 ಕೇಳ್ತಾರೆ, ಅರಮನೆ ಪಕ್ಕದಲ್ಲಿ ತಟಿಪಟಿ ಕೊಡು ಅಂತ ಕೇಳ್ತಾರೆ, ಕೊಟ್ಟವನು ಯಾವನು? ನೀವು ಲಾಯಕ್ಕಲ್ಲ ಅಂತ ಮೇಡಮ್ಗೆ ಕಾಗದ ಕೊಡಬೇಕಾಗಿತ್ತು ಅಂತ ನಾನು ಅವತ್ತಿಂದಾನು ಹೇಳ್ತಾ ಇದ್ದೆ, ಕೇಳಿಲ್ಲ. ಏನಿಯೋ ಇವತ್ತು ನ್ಯಾಯಾಲಯ ಇಷ್ಟು ಹೇಳಿದೆ, ಮುಂದುವರಿಯಬಹುದು, ಇದು ಗೊತ್ತಿಲ್ಲ. ಎಸ್, ವಿಧಾನಸಭೆಯಲ್ಲಿ ಇವತ್ತು ಮತ್ತೆ ಫೋನ್ ಟ್ಯಾಪಿಂಗ್ ವಿಚಾರವಾಗಿ ಸದ್ದಾಯಿತು. ರಾಜ್ಯಪಾಲರ ಭಾಷಣದ ಮೇಲೆ ನಡೆದಂತಹ ಚರ್ಚೆ ವೇಳೆ ಕಾನೂನು ಸಚಿವ HK ಪಾಟೀಲ್ ಮಾತನಾಡಿ, ಜಂಟಿ ಅಧಿವೇಶನದಲ್ಲಿ ಭಾಷಣ ಮಾಡದಂತೆ ರಾಜ್ಯಪಾಲರಿಗೆ ದೆಹಲಿ ಬಿಜೆಪಿ ಕಚೇರಿಯಿಂದ ಫೋನ್ ಬಂದಿತ್ತು ಅಂತ ಆರೋಪ ಮಾಡಿದ್ರು. ಇದಕ್ಕೆ ಸರ್ಕಾರ ಫೋನ್ ಟ್ಯಾಪ್ ಮಾಡ್ತಾ ಇದೆಯಾ ಅಂತ ಬಿಜೆಪಿ ನಾಯಕರು ವಾಗ್ದಾಳಿ ನಡೆಸಿದ್ರು. CM ಕೂಡ ಮಾತನಾಡಿ, ರಾಜ್ಯಪಾಲರು ರಾಷ್ಟ್ರಗೀತೆಗೂ ಮುನ್ನ ಹೋಗಿದ್ಯಾಕೆ ಅಂತ ಪ್ರಶ್ನೆ ಮಾಡಿದ್ರು. ಆಗ ಹಂಸರಾಜ್ ಭಾರದ್ವಾಜ್ ವಿಚಾರವನ್ನ ಸುರೇಶ್ ಕುಮಾರ್ ಅವರು ನೆನಪು ಮಾಡಿದ್ರು. ಇನ್ನು ರಾಜ್ಯಪಾಲರ ಬಗ್ಗೆ ಯಾರು ಮಾತನಾಡಬಾರದು ಅಂತ ಸ್ಪೀಕರ್ ರೂಲಿಂಗ್ ಅನ್ನ ಹೊರಡಿಸಿದ್ರು. ಅಲ್ಲ, ಸ್ಪೀಕರ್ ರೂಲಿಂಗ್ ಕೊಟ್ಟರು, ಬಟ್ HK ಪಾಟೀಲ್ ಉತ್ತರ ಕೊಡ್ಬೇಕಲ್ಲ, ಎಲ್ಲಿಂದ ಬಂತವ್ರಿಗೆ ಇನ್ಫಾರ್ಮೇಶನ್ ಅಂತ. ಅನುಭವಿ ಆಗಿರುವಂತಹ ಕಾನೂನು ಮಂತ್ರಿಗಳ ಲೆವೆಲ್ನಲ್ಲಿರೋ HK ಪಾಟೀಲ್ ಇಂಥ ಮಿಸ್ಟೇಕ್ಸ್ ಕಮಿಟ್ ಮಾಡಬಾರ್ದು. ಯಾವ ಮೊನ್ನೆ ಬಂದಿರೋ ಯಾವ ಮಾಡ್ಕೊಂಡ್ರೆ ಇಟ್ಸ್ ಓಕೆ. ಇದ್ರ ಹಿಂದೆ ದೊಡ್ಡ ಇತಿಹಾಸ ಇದೆ ಕರ್ನಾಟಕದಲ್ಲಿ. ಆ ದಿನಮಾನದಲ್ಲಿ ಹೆಗ್ಡೆಯವ್ರಿಗೂ ದೇವೇಗೌಡರಿಗೂ ಆಗ್ತಾ ಇರಲ್ಲ, ರಾಜಕೀಯವಾಗಿ, ವೈಯಕ್ತಿಕ ಅಂತಲ್ಲ, ರಾಜಕೀಯ. ದೇವೇಗೌಡರನ್ನ ಎತ್ತಿ ಕೂರಿಸೋದಕ್ಕೆ ಒಬ್ಬ ವ್ಯಕ್ತಿ, ಅವರ ಹೆಸರು ಸುಬ್ರಹ್ಮಣ್ಯಂ ಸ್ವಾಮಿ ಅವರಿರ್ತಾರೆ. ಅವರಿಬ್ಬರು ಮಾತಾಡಿದ್ದು ಒಂದು ಫೋನ್, ಇದನ್ನು ಹೆಗ್ಡೆಯವರು ಅದು ಯಾರ್ದೋ ಕಡೆಯಿಂದ ಯಾರಿಗೋ ಹಾಕ್ಸಿಸ್ಬಿಡ್ತಾರೆ ಪೇಪರ್ನಲ್ಲಿ ಅಂತ ಒಂದು ಆರೋಪ ಬರುತ್ತೆ. ಹೆಗ್ಡೆ ಹ್ಯಾಸ್ ಟು ಫೇಸ್ ದಿ ಫೋನ್ ಟ್ಯಾಪಿಂಗ್ ಆರೋಪ, ಬಹುದೊಡ್ಡ ಹಗರಣ ಅವರ ಕಾಲಘಟ್ಟದಲ್ಲಿ. ಹೆಂಗೆ ಗೊತ್ತಾಯ್ತು ಹೆಗ್ಡೆಗೆ ಅವರಿಬ್ಬರು ಮಾತಾಡಿದ್ದು ಅಂತ ಇಟ್ಕೊಂಬಿಟ್ಟು? ಯಾರು? ಸುಬ್ರಹ್ಮಣ್ಯಂ ಸ್ವಾಮಿ. ಹೌದಪ್ಪ, ನಾನು ಮಾತಾಡಿದ್ದೀನಿ ದೇವೇಗೌಡರ ಜೊತೆ ಈ ಥರ, ಇದು ನಿನಗೆ ಹೆಂಗಪ್ಪ ಗೊತ್ತಾಯ್ತು ಅಂತ ಇಟ್ಕೊಂಬಿಟ್ರು. ಅದನ್ನು ಹೇಳಿ ಸೇಮ್ ಈಗ HK ಪಾಟೀಲ್ ರಂಗಾರೆ ಶುಡ್ ಬಿ ಕೀ. ಐ ಡೋಂಟ್ ನೋ ಯಾರಿಗೆ ಫೋನ್ ಮಾಡ್ತಾರೋ ಈ ಕಾಲದಲ್ಲಿ, ಯಾರಿಗೆ ಮಾಡೋವೋ ನಂಗೆ ಗೊತ್ತಿಲ್ಲ. ವೆನ್ ಯು ಸೇ ಇಟ್, ಯು ಶುಡ್ ಬಿ ಮೋರ್ ಕೇರ್ಫುಲ್. ನಾನು ಒಂದು ವಾರ ಆಯ್ತು ಹೇಳಿ, ರಾಜ್ಯಪಾಲರೇ ಇದು ಗೃಹ ಸಚಿವರು ಅದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕಿತ್ತು. ನಾವು ಬಾಯಿಗೆ ಬಂದಂಗೆ ನೀನು ಕತ್ತೆ ಅಂದ್ಬಿಟ್ಟ, ಅವನು ಉತ್ತರ ಕೊಡಲಿಲ್ಲ. ಹಾಗೆ ನಾನು ಒಂದು ವಾರ ಆಯ್ತು ಹೇಳಿ ಅವನು ಕತ್ತೆ ಅಂತ, ಅವನು ಕತ್ತೆ ಅಂತೀರಾ? ಅವನು ಹಲ್ಕಟ್, ಅವನು ದುರುಳ, ಅವನು ಭ್ರಷ್ಟ, ಅವನು ಕಂತ್ರಿ, ಅವನು ಕಚಡ, ಅವನು ಒಂದು ವಾರ ಆದರೂ ರೆಸ್ಪಾಂಡ್ ಕೊಟ್ಟಿಲ್ಲ, ಅವನು ಕಚಡ ಅಂತೀರಾ? ಯಾರೋ ಹೇಳಿದಕ್ಕೆ ಯಾಕೆ ಕೊಡಬೇಕು ಅವರು? ದಿ ಓನರ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಆಫ್ ಪ್ರೂವಿಂಗ್ ಇಟ್ ಈಸ್ ಆನ್ ಯು.
ಹೌದು ಹೇಳಿದ್ಯು ಹಾ ಎಸ್ ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಹಿಂದೂ ಸಮಾಜೋತ್ಸವದಲ್ಲಿ ಹಿಂದೂ ಕಾರ್ಯಕರ್ತರಿಗೆ ಭಾಗವಹಿಸಬೇಡಿ ಅಂತ ಕಿರುಕುಳ ಕೊಡ್ತಿದ್ದಾರಾ ಏನು ಕೊಡ್ತಿದ್ದಾರೆ ಅದರಲ್ಲಿ ಅನುಮಾನನೇ ಇಲ್ಲ. ನೋಟಿಸ್ಗಳು ಹೋಗ್ತಾ ಇದೆ. ಇದು ಡಿಕ್ಟೇಟರ್ ಸರ್ಕಾರ ಆಗ್ತಾ ಇದೆ. ಮತ್ತು ಕೋರ್ಟ್ಗಳು ಇದಕ್ಕೆ ಸರಿಯಾದಂಥ ರೀತಿ ಮಧ್ಯಪ್ರವೇಶ ಮಾಡ್ತೀವಿ ಅಂತ ನನಗೆ ಅನ್ನಿಸ್ತಾ ಇಲ್ಲ. ನಾನು ಯಾವ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಥವಾ ಭಾಗವಹಿಸಬಾರದು ನನ್ನ ನಿರ್ಧಾರ ಮಾಡುವ ಹಕ್ಕನ್ನು ಸರ್ಕಾರ ಯಾಕೆ ಪಡ್ಕೋತಾ ಇದೆ? ಯಾಕೆ ಇದನ್ನು ಅಲೋ ಮಾಡ್ತಾ ಇದ್ದಾರೆ ನ್ಯಾಯಾಲಯಗಳಲ್ಲಿ? ಏನಕ್ಕೆ ಪಡ್ಕೋತಾ ಇದೆ ಸರ್ಕಾರ? ಹೂ ಆರ್ ದೇ ಟು ಡಿಸೈಡ್ ವೇರ್ ಐ ವಿಲ್ ಗೋ ಆ್ಯಂಡ್ ವೇರ್ ಐ ವಿಲ್ ಪಾರ್ಟಿಸಿಪೇಟ್? ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಗೋಯಿಂಗ್ ಆನ್? ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಾರ ರಾಹುಲ್ ಗಾಂಧಿ? ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಬಗ್ಗೆ ಮಾತಾಡ್ತೀರಾ ಆರ್ಟಿಕಲ್ನಲ್ಲಿ, ಸಂವಿಧಾನದ ವಿಚಾರದಲ್ಲಿ? ಸಂವಿಧಾನ ಅಂತ ಕೇಳ್ಕೊಂಡು ಹಿಂಗೆ ಅಲ್ಲಾಡಿಸ್ತೀರಾ ಕೈಯಲ್ಲಿ ನೀವುಗಳು? ಹೂ ಈಸ್ ಟೇಕಿಂಗ್ ದೀಸ್ ಡಿಸಿಷನ್ಸ್? ಒಂದು ವೇಳೆ ಆತ ಹೋಗಿ ಅಲ್ಲಿ ಮಾಡಬಾರದ ಕೆಲಸವನ್ನು ಮಾಡಿದ್ರೆ ಕಾನೂನಲ್ಲಿ ನಿಮಗೆ ಜಾಗ ಇದೆ, ಕಾನೂನಲ್ಲಿ ಜಾಗ ಇದೆ ನಿಮಗೆ ತಗೊಳಕ್ಕೆ ಅವ್ರ ಮೇಲೆ ಕ್ರಮನ. ಮೊದಲೇ ಡಿಸಿಷನ್ ಅದನ್ನ ಮೊದಲೇ ಹೆಂಗೆ ತೀರ್ಮಾನ ಮಾಡ್ತೀರಿ ನೀವು? ಅವ್ರ ಮೇಲೆ ಕೇಸ್ ಅಷ್ಟಿದೆ ಇಷ್ಟಿದೆ, ನೋ, ಪ್ರಚೋದನಕಾರಿ ದಿಸ್ ಭಾಷಣ ಇಸ್ ಅನ್ಫೇರ್, ದಿಸ್ ಇಸ್ ಅಗೇನ್ಸ್ಟ್ ದ ಲಾ. ಕೋರ್ಟ್ಸ್ ಶುಡ್ ನಾಟ್ ಅಲೋ ದಿಸ್. ಸರ್ಕಾರಗಳು ಸರ್ವಾಧಿಕಾರಿಗಳು. ಸಿದ್ದರಾಮಯ್ಯ ಇಸ್ ಎ ಸರ್ವಾಧಿಕಾರಿ ಹಂಗಾರೆ, HK ಪಾಟೀಲ್ ಇಸ್ ಎ ಸರ್ವಾಧಿಕಾರಿ ಹಂಗಾರೆ. ನಾಳೆ ನಿಮ್ಮ ಸರ್ಕಾರ ಇಲ್ದಿದ್ದಾಗ ನಿಮಗೂ ಇದೇ ಗತಿ ಕಾಣಿಸ್ತಾರೆ, ಜ್ಞಾಪಕ ಇಟ್ಕೊಳ್ಳಿ. ದಿಸ್ ಇಸ್ ಅನ್ಫೇರ್. ಇದು ಒಂದು ವೇಳೆ ಆ ವ್ಯಕ್ತಿ ಆ ರೀತಿ ಮಾಡಿದ್ರೆ ಆತನ ಮೇಲೆ ಕ್ರಮ ತಗೊಳ್ಳಿ. ಇಲ್ಲದಿದ್ದರೆ ರಾಜ್ಯಪಾಲರು ಸೈನೆ ಹಾಕ್ತಾ ಇರೋ ಬಿಲ್ ಹೆಸರಿನಲ್ಲಿ ಯಾರದು? ಹೂ ಇಸ್ ದಟ್ ಇಡಿಯಟ್ಸ್ ಹೂ ಆರ್ ಗಿವಿಂಗ್ ನೋಟಿಸ್? ಆರ್ ದೇ ನಾಟ್ ಇಡಿಯಟ್ಸ್? ಅವ್ರು ಮೂರ್ಖರ ಅಲ್ವಾ? ಅಂಡರ್ ವಾಟ್ ಪವರ್ ಇದರಲ್ಲಿ ದೇ ಆರ್ ಡ್ರಾಯಿಂಗ್ ದಿ ಪವರ್? ದೇ ಶುಡ್ ಹ್ಯಾವ್ ಬಿನ್ ಸಸ್ಪೆಂಡೆಡ್ ಬೈ ನಾವು. ನನ್ನ ಪ್ರಕಾರದಲ್ಲಿ ಸೀದಾ SPDCಗಳ ಮೇಲೆ ಹಾಕ್ಬಿಟ್ಬಿಟ್ಟು SPDC ಸಸ್ಪೆಂಡ್ ಮಾಡ್ರಿ ಹಂಗಾರೆ, ಇಬ್ಬರನ್ನೂ ಮನೆಗೆ ಕಳಿಸಿ. ವಾಟ್ ನಾನ್ಸೆನ್ಸ್ ಪವರ್ ದೇ? ಅವ್ರು ಎಲ್ಲಿಂದ ತಗೊಂಡ್ರು ಆ ಪವರ್? ಸೈನ್ ಆಗಿದೆಯಾ ಇಲ್ವಾ ಅನ್ನೋ ಬಿಲ್ಗೆ ಮೊದಲೇ ಆತ್ರ ತೋರಿಸ್ತಾ ಇದ್ದಾರೆ. ಅವ್ರು ಹಿಂದೂ ವಿರೋಧಿ ಅಲ್ವಾ? ಹಿ ಈಸ್ ಎ ಹಿಂದೂ ವಿರೋಧಿ ಹಂಗಾರೆ. ವೆರಿ ಅನ್ಫೇರ್. ಕಾಂಗ್ರೆಸ್ ಸರ್ಕಾರ ಒಂದು ಕಡೆ ಅಂಬೇಡ್ಕರ್ ಹೆಸರು ಹೇಳಿಕೊಂಡು ದೊಡ್ಡ ಪ್ರೊಟೆಕ್ಷನಿಸ್ಟ್ ಥರ ಭಾಷಣ ಬಿಕ್ಕೊಂಡು ಕಾನ್ಸ್ಟಿಟ್ಯೂಷನ್ ದೇಶದಲ್ಲೆಲ್ಲ ಹಿಂಗೆ ಅಳ್ಳಾಡಿಸ್ಬಿಟ್ಟು ಬಂದುಬಿಟ್ಟು ಈಗ ಇಲ್ಲಿ ಈ ರೀತಿ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಆ್ಯಂಡ್ ಪಾರ್ಟಿಸಿಪೇಷನ್ ಆಫ್ ಪಬ್ಲಿಕ್ ಫಂಕ್ಷನ್ಸನ್ನು ಅಟ್ಯಾಕ್ ಮಾಡ್ತಿರೋದು. ಇಟ್ಸ್ ವೆರಿ ಅನ್ಫೇರ್. ಇದೇ ಕೆಲಸನ ಬೇರೆ ರಾಜ್ಯಗಳಲ್ಲಿ BJP ಇರೋ ಕಡೆ ಮಾಡಿಸಿದ್ರೆ ಏನಾಗುತ್ತೆ? ಮಾಡಬಾರ್ದು ಅಲ್ಲೂವೇ. ಹೌದು, ಎಲ್ರಿಗೂ ಒಂದೇ ಕಡೆ. ವೆರಿ ಅನ್ಫೇರ್ ಇದು. ಎಸ್. ವಿಧಾನ ಪರಿಷತ್ನಲ್ಲಿ ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆಯಲ್ಲಿ ನಿನ್ನೆ ಶುರುವಾದ ಗದ್ದಲ ಇವತ್ತು ಕೂಡ ಮುಂದುವರಿತು. ಇಂದಿನ ಕಲಾಪ ಆರಂಭ ಆಗ್ತಿದ್ದಾಗೆ ಸದನದ ಬಾವಿಗೆ ಇಳಿದಂತಹ ಬಿಜೆಪಿ ಜೆಡಿಎಸ್ ಸದಸ್ಯರು ಧರಣಿ ಮುಂದುವರಿಸಲು ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯನ ವಿರೋಧ ಮಾಡಿದ್ರು. ಮೊದಲು ನೀವು ಹೇಳಿ, ನಿಂದನೆನಾ ವಂದನೆನಾ ಎರಡೂ ಒಟ್ಟೊಟ್ಟಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಅವರ ಪಟ್ಟಾಗಿತ್ತು. ಇನ್ನು ಸಭಾಪತಿಗಳು ಸದನ ಸರಿಯಾಗಿ ನಡೆಸ್ತಾ ಇಲ್ಲ ಅಂತ ಛಲವಾದಿ ನಾರಾಯಣ ಸ್ವಾಮಿ ರೂಲಿಂಗ್ ಬುಕ್ ಅನ್ನ ಹರಿದಿದ್ದು ಕೂಡ ಅಲ್ಲಿ ಆಕ್ರೋಶಕ್ಕೆ ಕಾರಣವಾಗಿತ್ತು. ಅದಕ್ಕೆ ಅವ್ರನ್ನ ಸಸ್ಪೆಂಡ್ ಮಾಡಿ ಅಂತಾನೋ ಏನೋ ಗಲಾಟೆ ಆಯ್ತಂತೆ. ಅವರು ವಿಷಾದ ಆ ವ್ಯಕ್ತಪಡಿಸಿದ್ರು. ರೂಲ್ ಬುಕ್ನ ಒಬ್ಬ ಅಪೋಸಿಷನ್ ಲೀಡರ್ ಹರಿದಾಕಿದ್ ಸರಿ ಅಂತ ನಾನು ಹೇಳಕ್ಕಾಗಲ್ಲ. ಸದನದ ಘನತೆ ಮತ್ತು ಗೌರವದ ಪ್ರಶ್ನೆ ಬಂದಾಗ ಅದು ಸರಿ ಅಲ್ಲ. ಆದರೆ ಹರಿದಾಕಿದ್ದು ಮಹಾಪರಾಧ ಅಂತ ಹೇಳಕ್ಕಾಗಲ್ಲ ನೀವು. ಯಾಕೆ ಸರ್? ಎಲ್ಲಿದೆ ಬಜೆಟನ್ನು ಹರಿದಾಕ್ಬೋದು ಅಂತ ಎಲ್ಲರೂ ಇದೆಯಾ? ಯಾವ್ದಾದ್ರು ಬಿಲ್ಲನ್ನು ಪ್ರೆಸೆಂಟ್ ಮಾಡಿದಾಗ ಅದನ್ನು ಹರಿದಾಕ್ಬೋದು ಸದನದೊಳಗಡೆ ಅಂತ ಇದೆಯಾ? ಒಮ್ಮೆ ಸದನದ ಒಳಕ್ಕೆ ಒಂದು ದಾಖಲೆಯನ್ನು ಅಥವಾ ಸದನದ ಭಾಗವಾಗಿ ಇರುವ ದಾಖಲೆ ಇದ್ದರೆ ಅದು ಸ್ಯಾಕ್ರೋಸ್ಯಾಂಟ್ ಪವಿತ್ರ ಅಂತಲ್ಲವೇ? ಹಾಗಾದ್ರೆ ಅದನ್ನು ಹರಿಬೋದು, ಇದು ಹರಿಬಾರ್ದು ಅಂತಿದೆಯಾ? ಹಾಗಿಲ್ವಲ್ಲ. ಎಲ್ಲಿದೆ? ಕಮಾನ್ ಲಾ ಮಿನಿಸ್ಟರ್ ಸರ್, ವೇರ್? ಇಷ್ಟೆಲ್ಲ ಮಾತಾಡೋರು ಸದನದ ನಿಯಮ ಪ್ರಕಾರವಾಗಿ ನಡ್ಕೋತಾರೆ. ನನ್ನ ಪ್ರಕಾರ ಸದನದ ಒಳಕ್ಕೆ ಬರುವ ಎಲ್ಲ ಕಾಗದ ಪತ್ರಗಳು ಪವಿತ್ರವಾದದ್ದೇ, ಅದನ್ನು ಹರಿಬಾರ್ದು. ನೀವು ಹರಿಯಲ್ವಾ? ಬರೀ ರೂಲ್ ಬುಕ್ ಮಾತ್ರ ಹರಿಬಾರ್ದು. ಯಾಕೆ? ವೈ ಯಾಕೆ ಹರಿಬಾರ್ದು? ಅದನ್ನ ಇವ್ರು ಹರಿದ್ರು ಅನ್ನೋ ಕಾರಣಕ್ಕೆ. ಸರಿನಾ? ಅಂದರೆ ಅಲ್ಲ ಅಂತ ಹೇಳ್ತೀನಿ. ಘನತೆಗೆ ಗೌರವವನ್ನು ತರಲ್ಲ, ಘನತೆ ಗೌರವವನ್ನು ತರಲ್ಲ ಆ ಹುದ್ದೆಗೆ. ಅದೇ ಪ್ರಕಾರವಾಗಿ ಸದನದಲ್ಲೂ ನಡ್ಕೋತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್. ಎಸ್.